విక్రాంత్ గారిది ఒక అన్ఫార్చునేట్ యాక్సిడెంట్ మాత్రమే. విక్రాంత్ గారిది ఖచ్చితంగా యాక్సిడెంట్ కాదు మేడం. బట్టతల బొత్తద్దాలు పెడితే కానీ కనిపించిన కళ్ళు ఆపి ఏడవట్లేదండి. ఏడవపోతే బాధ బరువు అయిపోతుంది, భరించలేని బరువు అయిపోతుంది. ఓడిపోవడం తప్పు కాదు నాన్న, కానీ ఓడిపోతామని భయపడి యుద్ధం చేయకపోవడం తప్పు. మా ನಾನ್ನಗಾರಿಗೆ ಅಲ್ಲ ಎಂದಕೈಂದ. ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಕೆ ಹೋಗ್ತಿರೋದು ಹೊಸ ತೆಲುಗು ಸಿನಿಮಾ ಮೃತ್ಯುಂಜಯ ಬಗ್ಗೆ. ಈ ಒಂದು ಸಿನಿಮಾ ಹೇಗಿದೆ, ನೋಡಲು ವರ್ತ್ ಇದೆಯಾ, ಸ್ಟೋರಿ ಏನು ಹೇಳುತ್ತೆ, ಎಲ್ಲ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕಂಪ್ಲೀಟ್ ನೋಡಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ನಲ್ಲಿ ತಿಳಿಸಿ. ಈ ಒಂದು ಮೂವಿಯ ಕತೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ಎಕ್ಸ್ಟ್ರಾರ್ಡಿನರಿ ಆಗ್ತಾನೆ ಅನ್ನೋದು ಈ ಒಂದು ಮೂವಿಯ ಕಥೆಯಾಗಿರುತ್ತೆ. ಹೀರೋ ಜೀವನದಲ್ಲಿ ದೊಡ್ಡ ಸಮಸ್ಯೆ ಎದುರಿಸ್ತಾನೆ, ಅದೇ ಅವನ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಅವನ ಹೋರಾಟ, ಅವನ ಟರ್ಮಿನೇಷನ್ ಮತ್ತು ಸೊಸೈಟಿ ಜೊತೆಗಿನ ಕಾನ್ಫ್ಲಿಕ್ಟ್ ಈ ಒಂದು ಚಿತ್ರದ ಮುಖ್ಯ ಅಂಶವಾಗಿರುತ್ತೆ. ಸ್ಟೋರಿಯಲ್ಲಿ ಆ್ಯಕ್ಷನ್, ಎಮೋಷನ್ ಮತ್ತು ಸಸ್ಪೆನ್ಸ್ ಮಿಕ್ಸ್ ಆಗಿದೆ. ಕಥೆಯಲ್ಲಿನ ಟ್ವಿಸ್ಟ್ಗಳು ಪ್ರೇಕ್ಷಕರನ್ನು ಕುತೂಹಲದಲ್ಲಿ ಇಡುತ್ತದೆ. ಸೆಕೆಂಡ್ ಹಾಫ್ನಲ್ಲಿ ಸ್ಟೋರಿ ಇನ್ನೂ ಸೀರಿಯಸ್ ಆಗುತ್ತದೆ ಮತ್ತು ಕ್ಲೈಮ್ಯಾಕ್ಸ್ ಪವರ್ಫುಲ್ ಆಗಿ ಮುಗಿಯುತ್ತೆ. ಈ ಒಂದು ಮೂವಿಯಲ್ಲಿ ಮೇನ್ ಆಗಿ ಮಾತಾಡಬೇಕಂದ್ರೆ ಕಾಸ್ಟಿಂಗ್ ಡೀಟೇಲ್ಸ್ನ. ಈ ಒಂದು ಸಿನಿಮಾದಲ್ಲಿ ನಟಿಸಿರುವ ಪ್ರಮುಖ ನಟರ ಬಗ್ಗೆ ಹೇಳಬೇಕಾದ್ರೆ, ಹೀರೋ ರೋಲಲ್ಲಿ ಸಾಯಿ ಧರಮ್ ತೇಜ್ ಅವರು ಈ ಒಂದು ಮೂವಿಯಲ್ಲಿ ಮೇನ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಹೀರೋಯಿನ್ ಪಾತ್ರದ ಬಗ್ಗೆ ಮಾತಾಡ್ತಾ ಹೋದರೆ ಪ್ರಿಯಾಂಕಾ ಆರುಲ್ ಮೋಹನ್ ಅವರು ಈ ಒಂದು ಮೂವಿಯ ಸೆಕೆಂಡ್ ಮೇನ್ ರೋಲ್ ಹೀರೋಯಿನ್ ಪಾತ್ರದಲ್ಲಿ ನಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಮೂವಿಯಲ್ಲಿ ಸಪೋರ್ಟಿಂಗ್ ರೋಲ್ಸ್ನ ಬಗ್ಗೆ ಮಾತಾಡ್ತಾ ಹೋದರೆ ಜಗಪತಿ ಬಾಬು, ಸುನೀಲ್ ಅವರು ಈ ಒಂದು ಮೂವಿಯಲ್ಲಿ ಸಪೋರ್ಟಿಂಗ್ ರೋಲ್ಸಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಮೂವಿಯ ಹೀರೋ ಆ್ಯಕ್ಟಿಂಗ್ ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಎಮೋಷನ್ ಸೀನ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಮೂವಿಯಲ್ಲಿ ವಿಲನ್ ರೋಲ್ ಕೂಡ ಪವರ್ಫುಲ್ ಆಗಿದೆ, ಸ್ಟೋರಿಗೆ ವೇಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಮೂವಿಯ ಒಂದು ಪ್ರೊಡಕ್ಷನ್ ಡೀಟೇಲ್ಸ್ನ ಬಗ್ಗೆ ನೋಡ್ತಾ ಹೋದರೆ, ಪ್ರೊಡಕ್ಷನ್ ಸುಕುಮಾರ್ ಈ ಒಂದು ಮೂವಿಯ ಡೈರೆಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಈ ಒಂದು ಮೂವಿಯ ಪ್ರೊಡ್ಯೂಸರ್ಸ್ನ ಬಗ್ಗೆ ನೋಡ್ತಾ ಹೋದರೆ ಅಲ್ಲು ಅರವಿಂದ್ ಅವರು ಈ ಒಂದು ಮೂವಿಗೆ ಪ್ರೊಡ್ಯೂಸರ್ ಆಗಿ ಈ ಒಂದು ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಈ ಒಂದು ಮೂವಿಯ ಮ್ಯೂಸಿಕ್ ಡೈರೆಕ್ಟರ್ನ ಬಗ್ಗೆ ನೋಡ್ತಾ ಹೋದರೆ ದೇವಿ ಶ್ರೀ ಪ್ರಸಾದ್ ಅವರು ಈ ಒಂದು ಮೂವಿಗೆ ಮ್ಯೂಸಿಕ್ನ ಹ್ಯಾಂಡಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಅದ್ರ ಜೊತೆಗೆ ಸಿನಿಮ್ಯಾಟೋಗ್ರಫಿ ಬಗ್ಗೆ ಮಾತಾಡ್ತಾ ಹೋದರೆ ಆರ್ ರತ್ನವೇಳು ಅವರು ಈ ಒಂದು ಮೂವಿಗೆ ಸಿನಿಮ್ಯಾಟೋಗ್ರಫಿನ ಹ್ಯಾಂಡಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಮೂವಿಯಲ್ಲಿ ಮ್ಯೂಸಿಕ್ ಸಿನಿಮಾಗೆ ದೊಡ್ಡ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಹಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಸೀನ್ಸ್ಗೆ ಎನರ್ಜಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಸಿನಿಮ್ಯಾಟೋಗ್ರಫಿ ವಿಜುವಲ್ಸ್ ತುಂಬ ರಿಚ್ ಆಗಿದೆ. ಹಾಗೆ ಈ ಒಂದು ಮೂವಿಯ ಟೆಕ್ನಿಕಲ್ ರಿವ್ಯೂ ಬಗ್ಗೆ ನೋಡ್ತಾ ಹೋದರೆ ಡೈರೆಕ್ಷನ್, ಸ್ಟೋರಿ, ನ್ಯಾರೇಷನ್ ಕ್ಲೀನ್ ಆಗಿದೆ. ಹಾಗೆ ಈ ಒಂದು ಮೂವಿಯಲ್ಲಿ ಸ್ಕ್ರೀನ್ ಪ್ಲೇ ಕೆಲ ಕಡೆ ಸ್ಲೋ ಅನಿಸ್ಬೋದು, ಆದ್ರೂ ಚೆನ್ನಾಗಿದೆ. ಮ್ಯೂಸಿಕ್ ಬಗ್ಗೆ ನೋಡ್ತಾ ಹೋದರೆ ಹಾಡುಗಳು ಕ್ಯಾಚಿ ಆಗಿವೆ ಅಂತಲೇ ಹೇಳ್ಬೋದು. ಎಡಿಟಿಂಗ್ ಬಗ್ಗೆ ಹೇಳ್ತಾ ಹೋದರೆ ಇನ್ನಷ್ಟು ರೈಟ್ ಆಗಿದ್ರೆ ಬೆಟರ್ ಆಗಿರ್ತಿತ್ತು. ಓವರಾಲ್ ಆ್ಯಕ್ಷನ್ ಸೀನ್ಸ್ ವೆಲ್ ಕೋರಿಯೋಗ್ರಾಫೆಡ್ ಆಗಿದೆ ಅಂತಲೇ ಹೇಳ್ಬೋದು. ಎಮೋಷನಲ್ ಸೀನ್ಸ್ ಆಡಿಯನ್ಸ್ ಕನೆಕ್ಟ್ ಆಗುತ್ತವೆ ಅಂತಲೇ ಹೇಳ್ಬೋದು. ಓವರಾಲ್ ಆಗಿ ಈ ಒಂದು ಸಿನಿಮಾ ಮಾಸ್ ಪ್ಲಸ್ ಎಮೋಷ್ನಲ್ ಎಂಟರ್ಟೈನರ್ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಮೂವಿಯ ನೆಗೆಟಿವ್ ಮತ್ತು ಪಾಸಿಟಿವ್ ಬಗ್ಗೆ ನೋಡ್ತಾ ಹೋದರೆ ಸ್ಟ್ರಾಂಗೆಸ್ಟ್ ಆ್ಯಕ್ಷನ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಕ್ಲೈಮ್ಯಾಕ್ಸ್ ಈ ಒಂದು ಮೂವಿಯ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಈ ಒಂದು ಮೂವಿಯ ವೀಕ್ನೆಸ್ ಅಂದರೆ ನೆಗೆಟಿವ್ ಪಾಯಿಂಟ್ ನೋಡ್ತಾ ಹೋದರೆ ಸ್ಲೋ ಪೇಸಿಂಗ್ ಇನ್ ಸಮ್ ಪಾರ್ಟ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನೋಡ್ಬೋದು ಆ್ಯಂಡ್ ಆ್ಯಕ್ಷನ್ ಲವರ್ಸ್ಗೆ ಇಷ್ಟವಾಗ್ಬೋದು. ಒಟ್ಟಿನಲ್ಲಿ ಮೃತ್ಯುಂಜಯ ಒಂದು ಡೀಸೆಂಟ್ ಎಂಟರ್ಟೈನರ್. ನೀವು ವೀಕೆಂಡ್ನಲ್ಲಿ ಒಂದು ಆ್ಯಕ್ಷನ್ ಪ್ಲಸ್ ಎಮೋಷ್ನಲ್ ಮೂವಿನ ನೋಡಬೇಕಂದ್ರೆ ಒಂದು ಸಾಲಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ಇದಾಗಿತ್ತು ಸಾಯಿ ಧರಮ್ ತೇಜ ಅವರ 2026ರಲ್ಲಿ ರಿಲೀಸ್ ಆಗಿರುವಂಥ ಮೃತ್ಯುಂಜಯ ಬಗ್ಗೆ ಸಂಪೂರ್ಣ ಮಾಹಿತಿ. ಯಾರೆಲ್ಲ ಈ ಮೂವಿನ ಥಿಯೇಟರಲ್ಲಿ ನೋಡಿದ್ದೀರಾ, ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತೆ ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.